ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೆ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಕೊಂಗನಹಳ್ಳಿ ಡೈರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ JDS ಮುಖಂಡ ಶಿವಾರೆಡ್ಡಿ ಅವರ ಬೆಂಬಲಿತ 11 ಮಂದಿ ನಿರ್ದೇಶಕರು ಚುನಾಯಿತರಾಗಿದ್ದು, ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಮ್ಮತದಿಂದ ಅಧ್ಯಕ್ಷರಾಗಿ KM ಕಾಮರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ JDS ಮುಖಂಡ ಶಿವಾರೆಡ್ಡಿ, ಚುನಾವಣೆಯಲ್ಲಿ ಎಲ್ಲರ ಆಶೀರ್ವಾದದಿಂದ ನಮ್ಮ ಬೆಂಬಲಿತ 11 ಮಂದಿ ನಿರ್ದೇಶಕರು ಜಯಗಳಿಸಿದ್ದಾರೆ. ಇಂದು ಸರ್ಕಾರದ ನಿಯಮದಂತೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆರಿಸಿದ್ದಾರೆ. ಇಲ್ಲಿ ಸ್ಥಾನಮಾನಗಳಿಗಿಂತ ಒಗ್ಗಟ್ಟು ಮುಖ್ಯ ಎಂದು ಶಿವಾರೆಡ್ಡಿ ತಿಳಿಸಿದರು. ಕಳೆದ 5 ವರ್ಷಗಳ ಹಿಂದೆ ಡೈರಿ ಸಂಕಷ್ಟದಲ್ಲಿದ್ದಾಗ ನಾನು ನೀಡಿದ್ದ ಸವಾಲನ್ನು ಹಳೆಯ ಸಮಿತಿ ಯಶಸ್ವಿಯಾಗಿ ನಿಭಾಯಿಸಿದೆ. ಸಂಘದ ವತಿಯಿಂದ ಹೊಸ ಕಟ್ಟಡ ನಿರ್ಮಾಣ, ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ 50 ಪೈಸೆ ಹೆಚ್ಚಳ, ಹಾಲಿನ ಕ್ಯಾನ್ಗಳ ವಿತರಣೆ ಮತ್ತು ಸಂಘದ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಉಳಿತಾಯ ಮಾಡುವ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ. ಹಳೆಯ ಸಮಿತಿಗಿಂತ ಹೊಸದಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ತಂಡವು ಮುಂದಿನ 5 ವರ್ಷಗಳಲ್ಲಿ 2ರಷ್ಟು ಅಭಿವೃದ್ಧಿ ಮಾಡಬೇಕು ಎಂದು ಸವಾಲು ನೀಡಿದ ಶಿವಾರೆಡ್ಡಿ, ಹಾಲು ಹಾಕುವ ಪ್ರತಿಯೊಬ್ಬ ರೈತರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು, ಪ್ರತಿ ಸಭೆಗೂ ಹಾಜರಾಗಿ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಎಂದ ಅವರು, ಡೈರಿ ಎನ್ನುವುದು ದೇವಸ್ಥಾನವಿದ್ದಂತೆ, ಹಾಲು ಅಮೃತಕ್ಕೆ ಸಮಾನ, ಇಲ್ಲಿ ರಾಜಕೀಯ ಮಾಡಬಾರ್ದು, ರೈತರ ದೃಷ್ಟಿಯ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ KM ದೇವರಾಜ್, ನಾರಾಯಣಸ್ವಾಮಿ, ಪ್ರಕಾಶ್ KM, ಮುನಿರಾಜು KL, ವೆಂಕಟರೆಡ್ಡಿ KM, ಅಜ್ಜಪ್ಪ, ನಾಗೇಶ್ KR, ದೇವಮ್ಮ, ಲಕ್ಷ್ಮೀದೇವಮ್ಮ, ಮಾಜಿ ಅಧ್ಯಕ್ಷರಾದ M ವೆಂಕಟೇಶ್ ಮೂರ್ತಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಮುನಿಸ್ವಾಮಿ, ದೇವರಾಜ್, ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ, KM ಕೃಷ್ಣ, ಬೈಲಾರೆಡ್ಡಿ, ನಾಗೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪದಾಧಿಕಾರಿಗಳ ಚುನಾವಣಾ ಸಭೆ ದಿನಾಂಕ 10/4/2026 ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದರ ಮುಂದಿನ 5 ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಚುನಾಯಿಸಲು ದಿನಾಂಕ 10/4/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಸಂಘದ ಕಚೇರಿಯಲ್ಲಿ ಚುನಾಯಿತ ನಿರ್ದೇಶಕರ ಸಭೆಯನ್ನು ಕರೆಯಲಾಗಿದ್ದು, ಸಭೆಗೆ ಹಾಜರಾದ ನಿರ್ದೇಶಕರ ಹಾಜರಾತಿ ಹಾಗೂ ನಡವಳಿಕೆಯನ್ನು ಈ ಕೆಳಕಂಡಂತೆ ದಾಖಲಿಸಿದೆ. ಸಭೆಗೆ ಹಾಜರಾದವರು 11 ಜನ. ಪದಾಧಿಕಾರಿಗಳ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವುದು. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ, ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಶ್ರೀ KM ಕಾಮರೆಡ್ಡಿ ಬಿನ್ ಮುನಿಶಾಮಪ್ಪರವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ ನಾಗೇಶ್ KR ಹಾಗೂ ಅನುಮೋದಕರಾಗಿ ಶ್ರೀ ವೆಂಕಟರೆಡ್ಡಿ KN ಅವರು ಸಹಿ ಹಾಕಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮುನಿವೆಂಕಟಪ್ಪ ಬಿನ್ ಸೊನ್ನಪ್ಪರವರು ನಾಮಪತ್ರವನ್ನು ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ M ನಾರಾಯಣಸ್ವಾಮಿ ಹಾಗೂ ಅನುಮೋದಕರಾಗಿ ಶ್ರೀ KM ಪ್ರಕಾಶ್ ಅವರು ಸಹಿಯನ್ನು ಹಾಕಿರುತ್ತಾರೆ. ನಾಮಪತ್ರಗಳ ಪರಿಶೀಲನೆ. ಪದಾಧಿಕಾರಿಗಳ ಸ್ಥಾನಕ್ಕೆ ಸಲ್ಲಿಕೆಯಾದ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅವು ಕ್ರಮಬದ್ಧವಾಗಿವೆ ಎಂದು ಪ್ರಕಟಿಸಿದೆ. ನಾಮಪತ್ರಗಳನ್ನು ಹಿಂಪಡೆಯುವುದು. ಸಲ್ಲಿಕೆಯಾದ ನಾಮಪತ್ರಗಳನ್ನು ಯಾರೂ ಹಿಂಪಡೆದಿರುವುದಿಲ್ಲ. ಪದಾಧಿಕಾರಿಗಳ ಚುನಾವಣಾ ಫಲಿತಾಂಶ ಘೋಷಣೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ, ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ KM ಕಾಮರೆಡ್ಡಿ ಬಿನ್ ಮುನಿಶಾಮಪ್ಪರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಮುನಿವೆಂಕಟಪ್ಪ ಬಿನ್ ಸೊನ್ನಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಚುನಾವಣಾಧಿಕಾರಿಯನ್ನು ನಾನು ಘೋಷಿಸುತ್ತೇನೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ, ಇದರ ಜಂಟಿ ಖಾತೆಗಳನ್ನು ಸಂಘದ ಚುನಾಯಿತ ಅಧ್ಯಕ್ಷರಾದ ಶ್ರೀ ಕಾಮರೆಡ್ಡಿ ಬಿನ್ ಮುನಿಶಾಮಪ್ಪರವರು ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಜಂಟಿಯಾಗಿ ನಿರ್ವಹಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾಯಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ಸಭೆಯನ್ನು ಮುಕ್ತಾಯ ಬಯಸ್ತೀರಾ ಅಂತ. ಅದೇ ಹಿಂದೆ ನಾವು ಇಷ್ಟೊಂದು ಅಭಿವೃದ್ಧಿ ನಾವು ಹಿಂದೆ ಇದ್ದವರು ಟೀಮು, ನಮಗೆ ಎಲ್ಲರೂ ಸಹಕಾರ ಕೊಟ್ಟು ನಾವು ಒಂದಿಷ್ಟು ಇಂಪ್ರೂವ್ ಮಾಡಿದ್ದೀವಿ. ಇನ್ನೂ ಮುಂದೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಮಗೆ ಆಸೆ ಇದೆ. ಏನೋ ಎಲ್ಲರೂ ನಮ್ಮ ಊರೆಲ್ಲರ ಸಹಕಾರ ನಮ್ಗೆ ಇರಲಿಕ್ಕೆ ನಾವು ಮಾಡ್ತೀವಿ. ಇಲ್ಲಾಂದರೆ ಹಾಗೆ ಮಾಡೋಕ್ಕಾಗಲ್ಲ. ಎಲ್ಲರೂ ಸಹಕಾರ ನಮ್ಗೆ ಐತೆ ಮಾಡ್ತೀವಿ.
ನಮ್ಮ ಮುಂದೆನೇ ಅಭಿವೃದ್ಧಿ ಮಾಡಬೇಕು. ವಿಶೇಷವಾದ ದಿನ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಕಳೆದ ಭಾನುವಾರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಚುನಾವಣೆ ನಡೀತು. ಹಾಲು ಒಕ್ಕೂಟದ ಸಹಕಾರ ಸಂಘದ ಕೊಂಗನಹಳ್ಳಿ ಗ್ರಾಮದ ಸಂಘದ ಚುನಾವಣೆ ನಡೆದಾಗ ನಾವು 11 ಜನ ಇವತ್ತೇನಿಲ್ಲಿ ಡೈರೆಕ್ಟರ್ಸ್ ಇದ್ದೀರೋ ಚುನಾಯಿತರಾದರು. ಅದು ಭಾಳ ಪ್ರತಿಷ್ಠೆ ಚುನಾವಣೆ ನಡೀತು. ಅದರಲ್ಲಿ ಊರಿನ ಗ್ರಾಮಸ್ಥರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇದ್ದಿದ್ದಕ್ಕೆ ಇವತ್ತು ನಾವು ಗೆದ್ವಿ. ಅದೇ ರೀತಿ ಈಗ ಪ್ರೋಟೋಕಾಲ್ ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋದು ಇದೆ, ಅದು ಇವತ್ತು ಬಂದಿದೆ. ಸೊ ಹಾಗಾಗಿ ಇವತ್ತೆಲ್ಲರೂ ನನ್ನ ಡೈರೆಕ್ಟರ್ಸ್ ಎಲ್ಲ ನನ್ನ ಆಹ್ವಾನ ಮಾಡಿ ನೀವು ಬರಬೇಕು ಇವತ್ತು ಅಂತೇಳಿ ಒಂದು ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಕರೆದು ನಾನು ಇವತ್ತೆಲ್ಲ ಬಂದು ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಇವತ್ತೇನು ಚುನಾವಣೆ ಕೂಡ ಇಲ್ಲ, ಒಂದು 2 ನಿಮಿಷ ಕುತ್ಕೊಂಡು ಇಂಥವ್ರು ಆಗಬೇಕು, ಇಂಥವ್ರು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರು ಆಗಬೇಕು ಅಂತ ಅದು ಪ್ರೋಟೋಕಾಲ್ಗೋಸ್ಕರ ಅಷ್ಟೇ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇರ್ತಕ್ಕಂಥಲ್ಲಿ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು, ಯಾಕೆಂದರೆ ಇಲ್ಲಿ ಯಾರ್ದು ಭೇದ ಭಾವ ಏನಿಲ್ಲ, ಎಲ್ಲರೂ ಒಮ್ಮತದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತೇಳಿ ನಮಗೂ ಭರವಸೆ ಕೊಟ್ಟರು. ಹಾಗಾಗಿ 2 ನಿಮಿಷದಲ್ಲಿ ಆಯ್ಕೆ ಮಾಡಿಕೊಂಡು ಇವತ್ತಿಗೆ ಬಂದು ಅಧ್ಯಕ್ಷರಾಗಿ ನಮ್ಮ ಕಮನವರು, ಉಪಾಧ್ಯಕ್ಷರಾಗಿ ಮುನೇಂಕಣ್ಣವರು, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿಯವ್ರಿಗೂ ನಾನು ಇದೇ 5 ವರ್ಷ ಹಿಂದುಗಡೆ ನಮ್ಮ ಒಂದು ಕಮಿಟಿ ನಾವೇ ಮಾಡಿದ್ವಿ. ಕಮಿಟಿ ಆಗಿ ಅಧ್ಯಕ್ಷ ನಮ್ಮ ವೆಂಕಟೇಶ್ವರ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ನಾರಾಯಣ ಸ್ವಾಮಿ ಆಗಿದ್ದರು. ಅದೇ ರೀತಿ ಕಮಿಟಿಲಿ ಭಾಳ ಜನ ಇಲ್ಲೇ ಇದ್ದಾರೆ, ಕಮಿಟಿಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ನಾನು ಇದೇ ರೀತಿ 5 ವರ್ಷ ಹಿಂದುಗಡೆ ಅವ್ರಿಗೊಂದು ಚಾಲೆಂಜಾಗಿ ಕೊಟ್ಟಿದ್ದೆ. ನಾನು ನೀವು ಏನು ಮಾಡ್ತೀರೋ ಬಿಡ್ತೀರೋ ಡೈರಿ ಭಾಳ ಹಿನ್ನಡೆ ಇದೆ, ಈ 5 ವರ್ಷದಲ್ಲಿ ನೀವು ಅಭಿವೃದ್ಧಿ ಮಾಡಿ ನನಗೊಂದು ನೋಡಿಸ್ಬೇಕು ಅಂತೇಳಿ ಒಂದು ಚಾಲೆಂಜಾಗಿ ಕೊಟ್ಟಿದ್ದೆ ಅವರು. ಅದನ್ನು ಭಾಳ ಜವಾಬ್ದಾರಿತ್ವಾಗಿ ತೊಗೊಂಡು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಮಿಟಿ ಇರ್ಬೋದು, ಭಾಳ ಜವಾಬ್ದಾರಿಯಾಗಿ ತೊಗೊಂಡು ಇವತ್ತೆಲ್ಲೋ ಒಂದು ಹಂತಕ್ಕೆ ತಂದು ಇವತ್ತು ನಾನು ಲಾಸ್ಟ್ ಮೀಡಿಯಾ ಅಂತ ಹೇಳಿದ್ದೇನೆ. ಕಳೆದ ಬಾರಿ ಕೂಡ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ, ಲಾಸ್ಟ್ ಟೈಮ್ ಒಂದು ನಿಮ್ಮ ಕಣ್ಣಿಂದನೇ ಕಾಣ್ತಾ ಇದೆ, ಹೊಸ ಬಿಲ್ಡಿಂಗ್ ಕಾಣ್ತಾ ಇದೆ. ಆಮೇಲೆ ಈ ಸುತ್ತಮುತ್ತಲು ನನಗೆ ಗೊತ್ತಿರ್ತಕ್ಕಂಥ ಡೈರಿಗಳಲ್ಲಿ ಯಾರು 50% ಇನ್ಕ್ರೀಸ್ ಮಾಡಲಿಲ್ಲ, ಅದನ್ನು ಮಾಡಿದ್ದಾರೆ. ಹಾಲು ಕ್ಯಾನನ್ ಕೊಟ್ಟಿದ್ದಾರೆ, 10 ಲಕ್ಷ ಕ್ಯಾಶ್ ಇಟ್ಟಿದ್ದಾರೆ. ಇದೇ ರೀತಿ ಮತ್ತೆ ನಾನು ಇನ್ನೂ ಒಂದು ಸರಿ ಏನು ನಾನು ಚಾಲೆಂಜ್ ಕೊಡ್ತಾರೆ ಅಂದರೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು, ಕಮಿಟಿಗೆ ಮುಂದೆ 5 ವರ್ಷಗಳಿಗೆ ಇವ್ರು ಏನು ಮಾಡಿದ್ದಾರೆ ಇದಕ್ಕಿಂತ ನೀವು 2ರಷ್ಟು ಉಳಿತಾಯ ಮಾಡಿ, ಯಾರು ಪ್ರತಿಯೊಬ್ಬ ಹಾಲು ಹಾಕುವಂಥವ್ರಿಗೆ ಯಾರು ನೀವು ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೀವು ಸ್ಪಂದಿಸಿ ಕಷ್ಟ ಸುಖ ಏನು ಅಂತೇಳಿ ಅವ್ರಿಗೆ ನೀವು ಸ್ಪಂದಿಸಬೇಕು. ಪ್ರತಿ ಮೀಟಿಂಗಲ್ಲಿ ಕೂಡ ಎಲ್ಲ ಇರ್ತಕ್ಕಂಥ ಕಮಿಟಿಯವರು ಪ್ರತಿ ಮೀಟಿಂಗ್ ಹಾಜರಾಗಿ ಹಾಲು ಹಾಕುವಂಥ ಪ್ರತಿಯೊಬ್ಬರು ಮನೆಗಳಲ್ಲಿ ಏನೋ ಕುಂದುಕೊರತೆಗಳಿದೆ, ಏನು ತೊಂದರೆಗಳಿದೆ, ಅವ್ರಿಗೆ ಹಸು ಕರುಗಳಿಗೆ ಏನೇನು ಆಗ್ತಾಯಿದೆ ಅಂತೇಳಿ ಮೀಟಿಂಗ್ನಲ್ಲಿ ನೀವು ಪ್ರತಿಯೊಬ್ಬರು ಅವ್ರ ಮನೆಗಳಿಗೆ ಹೋಗಿ ನೀವು ವಿಚಾರಿಸುವಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಮುಂದೆ ಇದೇ ರೀತಿ ನೀವು ನಮ್ಮ ಡೈರಿಗೆ ಏನಾದರೂ ಉಳಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ನನಗೆ ನೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಕೂಡ ಈ ಒಳ್ಳೆ ಕೆಲಸ ಮಾಡೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಇರ್ಬೋದು, ಡೈರಿ ಎಲೆಕ್ಷನ್ ಇರ್ಬೋದು, ನಮಗೆ ಭಾಳ ಈಸಿ ಆಗ್ತದೆ. ಹಾಗೆ ಮುಖ್ಯ ಡೈರಿ ಉಳಿಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಈಗ ಹಾಲು ಅನ್ನೋದು ಅಮೃತಕ್ಕೆ ಸಮಾನ, ಇದೊಂಥರ ದೇವಸ್ಥಾನ ಇದ್ದಾಗೆ ಈ ಡೈರಿ ಅನ್ನೋದು. ಇದನ್ನು ರಾಜಕಾರಣ ಮಾಡೋದು ತೃಪ್ತಿಕರ ಅದಲ್ಲವೇ ಅಲ್ಲ, ಮಾಡಲೂಬಾರ್ದದು. ಇದು ದೇವಸ್ಥಾನ ಇದ್ದಾಗೆ ಪ್ರತಿಯೊಬ್ಬರು ಬಂದು ಕೈ ಮುಗಿಯುವಂಥದ್ದು, ಇಲ್ಲಿ ಒಂಥರ ಅಮೃತ ಪ್ರಸಾದ ಸಿಗ್ದಂಗೆ ಇದಂತ. ಅದಕ್ಕೋಸ್ಕರ ಯಾವುದೇ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ನಲ್ಲಿರ್ತಕ್ಕಂಥ ಕಂಪ್ನಿಯವ್ರಿಗೆ ಎಲ್ಲರಿಗೂ ಹೇಳೋದು ನಾನು ಇಷ್ಟೇ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು 5 ವರ್ಷ ಮಾಡ್ಕೊಂಡ್ಬಂದಿದ್ದು ಇದಕ್ಕಿಂತ ಚಾಲೆಂಜಾಗಿ ತೊಗೊಂಡು ಇನ್ನು 2ರಷ್ಟು ಪಟ್ಟು ನೀವು ಅಭಿವೃದ್ಧಿ ಮಾಡಿ ಪ್ರೂಫ್ ಮಾಡಬೇಕು, ನಿಲ್ಲಿಸಬೇಕು ಅಂದರೆ ನಮ್ಮ ಗೌರವ ಉಳಿಸ್ಬೇಕು. ಊರಿನಲ್ಲಿ ನಿಮ್ಗೆ ಯಾರು ಓಟ್ ಹಾಕಿ ಗೆಲ್ಸಿದ್ದಾರೋ, ಆಮೇಲೆ ಯಾರು ಊರಲ್ಲಿ ಗ್ರಾಮಸ್ಥರು ನಮಗೆ ಗೌರವ ಕೊಟ್ಟು ನಮ್ಮ ಗೌರವ ಕಾಪಾಡೋದು, ಇವ್ರಿಗೆಲ್ಲರ ಗೌರವ ಕಾಪಾಡಬೇಕು ಅಂತೇಳಿ ಇದರಲ್ಲಿ ಮನವಿ ಮಾಡಿ